ಲೈವ್ ಕೊಡಲ ಶುರುವಾಗಿದೆ. ಒಂಚೂರು ಲೌಡ್ ಸ್ಪೀಕರ್ ಹಾಕಿ ಕೊಡಿ, ಮಾತಾಡ್ತೀನಿ ಒಂದು ನಿಮಿಷ. ಹಲೋ, ನಮಸ್ಕಾರ. ನಾನು ಜೀವನ್ ಅಂತ ಮಾತಾಡ್ತಾ ಇರೋದು, KRS ಪಕ್ಷದ ಜಾಯಿಂಟ್ ಸೆಕ್ರೆಟರಿ. ಈಗ ಒಂದು ನಮಗೆ ಬಂದಿರೋ ಮಾಹಿತಿ ಏನಂದ್ರೆ, ಇಲ್ಲಿ ತುರುವೇಕೆರೆ ತಾಲೂಕಿನಲ್ಲಿ ಮಾಯಸಂದ್ರದಲ್ಲಿ ಒಂದು ಹಾಕಿದ್ದಾರೆ, ಏನೋ ಮಳೆ ಮಾಪನ. ಅದೆಲ್ಲಿದೆ ಅಂತ ತೋರಿಸ್ತಾ ಇದೆ ಅಂದ್ರೆ, ವೆಬ್ಸೈಟ್ ಅಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿದೆ ಮಾಯಸಂದ್ರದಲ್ಲಿ ಅಂತ ತೋರಿಸ್ತಾ ಇದೆ. ಹಾ, ಮತ್ತೆ ಇದು ಹೆಂಗೆ, ಇದು ತಪ್ಪು ಮಾಹಿತಿ ಹೆಂಗ್ ಹೋಗಿದೆ ಇದು ವೆಬ್ಸೈಟ್ ಅಲ್ಲಿ? ನಿಮಗ್ ಮಾಹಿತಿ ಇಲ್ವಾ? ಇದನ್ನ ಯಾರು ಕೇಳಿದ್ರೆ ಮಾಹಿತಿ ಸಿಗುತ್ತೆ ನಮ್ಗೆ? ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರೇನೆ ನಮ್ಗೆ ಕೊಟ್ಟಿರೋ ಮಾಹಿತಿ ಇದೆ ಅಂತ. ನಿಮ್ಮಲ್ಲಿ ಇಲ್ವಾ? 100%? ತಾವ್ ಯಾರು ಮಾತಾಡ್ತಾ ಇರೋದು? ಏವೋ ಗಿರೀಶ್ ಅವರಾ? ಸರಿ ಗಿರೀಶ್ ಅವ್ರೆ, ಓಕೆ. ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ LG1 KRS ಪಕ್ಷದ ಜಂಟಿ ಕಾರ್ಯದರ್ಶಿ. ಈಗ ನೀವು ಕೇಳಿಸ್ಕೊಂಡಂತ ವಿಚಾರ ಏನು ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು 6,000 ಗ್ರಾಮ ಪಂಚಾಯಿತಿಗಳಲ್ಲಿ ಮಳೆ ಮಾಪನ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿದೆ. ಯಾಕೆಂದ್ರೆ ಇವತ್ತು ಬಹುತೇಕವಾಗಿ ರಾಜ್ಯದಲ್ಲಿ ಒಂದು ಕಡೆ ಬರ ಇರ್ಬೋದು, ಇನ್ನೊಂದು ಕಡೆ ಮಳೆಯಿಂದ ಅನಾವೃಷ್ಟಿ ಆಗ್ಬೋದು. ಸಿಕ್ಕಾಪಟ್ಟೆ ಮಳೆ ಬರುತ್ತೆ, ರೈತರು ಕಷ್ಟಪಟ್ಟು ಬೆಳೆ ಬೆಳೆದಿರ್ತಾರೆ. ಬೆಳೆ ಕೈಗೆ ಬರೋಷ್ಟರಲ್ಲಿ ಮಳೆ ಬಂದು ಆ ಬೆಳೆಯನ್ನ ನಾಶ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಕಾರಣದಿಂದಾಗಿ ಏನಾಗಿದೆ, ಇವತ್ತು ರಾಜ್ಯ ಸರ್ಕಾರ ಮಳೆ ಮಾಪನ ಯಾವ್ಯಾವ ತಾಲೂಕಿನಲ್ಲಿ ಅಥವಾ ಯಾವ್ಯಾವ ಗ್ರಾಮದಲ್ಲಿ ಎಷ್ಟೆಷ್ಟು ಸೆಂಟಿಮೀಟರ್ ಮಳೆ ಬಿದ್ದಿದೆ ಅನ್ನೋದನ್ನ ಲೆಕ್ಕಾಚಾರ ಮಾಡಿ ರೈತರಿಗೆ ಏನು ನಷ್ಟ ಆಗ್ತಾ ಇದೆ, ರೈತರು ಅದಕ್ಕೆ ಅಂತ ಏನು ಬೆಳೆ ಬೆಳೀತಾರೆ ಒಂದು ವಿಮೆಯನ್ನ ಮಾಡಿಸ್ತಾರೆ, ಇನ್ಸೂರೆನ್ಸ್ ಮಾಡಿಸ್ತಾರೆ. ಆ ಇನ್ಸೂರೆನ್ಸ್ ಮಾಡಿಸಿದಂತಹ ಸಂದರ್ಭದಲ್ಲಿ ಅವರು ಬೆಳೆ ನಾಶ ಆದಾಗ ಒಂದು ಎಷ್ಟು ನಾಶ ಆಗಿದೆ, ಒಂದು ಹೆಕ್ಟೇರ್ ಅಲ್ಲಿ ಎಷ್ಟು ಬೆಳೆ ಬೆಳೆದಿದ್ದಾರೆ, ಆ ಬೆಳೆಯಲ್ಲಿ ಎಷ್ಟು ನಾಶ ಆಗಿದೆ ಅನ್ನೋದನ್ನ ಮೌಲ್ಯ ಮಾಡಿ ಅವ್ರಿಗೆ ಹಣವನ್ನ ಕೊಡುವಂತ ಕೆಲಸ ಇನ್ಸೂರೆನ್ಸ್ ಕಂಪ್ನಿಯವರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಸರಿಯಾದಂತಹ ಕ್ರಮವನ್ನು ಜರುಗಿಸಬೇಕು. ರೈತರಿಗೆ ಮೋಸ ಆಗಬಾರ್ದು, ರೈತರು ಏನು ಇನ್ಸೂರೆನ್ಸ್ ಕಟ್ತಾರೆ ಅವ್ರಿಗೆ ಮೋಸ ಆಗಬಾರ್ದು ಅಂತ ಹೇಳಿ ಸರ್ಕಾರ ಒಂದು ಯೋಜನೆಯನ್ನ ತಂತು. ಮಳೆ ಮಾಪನ ಮಾಡುವಂಥದ್ದು, ಮಳೆಯನ್ನ ಸೆಂಟಿಮೀಟರ್ ಲೆಕ್ಕದಲ್ಲಿ ಹಾಕುವಂಥದ್ದು. ಇಲ್ಲಿ ಎಲ್ಲೆಲ್ಲಿ ಇದನ್ನ ಹಾಕಿರ್ತಾರೆ, ಬೆಂಗಳೂರಿನ ಇಲ್ಲಿ ಮಳೆ ಶುರುವಾಯಿತು ಅಂದ್ರೆ 15 ನಿಮಿಷಕ್ಕೊಮ್ಮೆ ಬೆಂಗಳೂರು ನಗರದಲ್ಲಿ ಕೂತಿರುವಂತಹ ಸೆಂಟರ್ನಲ್ಲಿ ಇಷ್ಟು ಮಳೆ ಆಗ್ತಾ ಇದೆ. ಇವತ್ತು ನಾವು ನಿಂತಿರುವಂತದ್ದು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮಾಯಸಂದ್ರದಲ್ಲಿ ಇದ್ದೀವಿ. ತುರುವೇಕೆರೆ ತಾಲೂಕಿಗೆ ಸೇರುವಂತಹ ಮಾಯಸಂದ್ರ ಹೋಬಳಿಯಲ್ಲಿ ಗ್ರಾಮ ಪಂಚಾಯಿತಿಗೆ ಸೇರುವಂತಹ ಜಾಗದಲ್ಲಿ ನಾವು ನಿಂತಿರುವಂತದ್ದು. ಇಲ್ಲಿ ಮಳೆ ಬಂತು ಅಂದ್ರೆ 15 ನಿಮಿಷಕ್ಕೊಮ್ಮೆ ಬೆಂಗಳೂರಿಗೆ ಮೆಸೇಜ್ ಹೋಗುತ್ತೆ, ಈ ಭಾಗದಲ್ಲಿ ಎಷ್ಟು ಮಳೆ ಆಯ್ತು. ಮಳೆ ಆದ ನಂತರ ಈಗ ಏನೇನು ನಾಶ ಆಯ್ತು, ಬೆಳೆ ಬೆಳೆದಿರ್ತಾರೆ, ಇಷ್ಟು ನಾಶ ಆಗಿದೆ ಅಂತ ಆದಾಗ ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ಅಂತ ರೈತರಿಗೆ ಕೊಡಬೇಕು ಅನ್ನೋಂಥ ಒಂದು ನಿಯಮ. ಇಲ್ಲಿ ಏನಾಗ್ತಾ ಇದೆ, ಏನು ಮಳೆ ಮಾಪನ ಕೇಂದ್ರಗಳಲ್ಲಿ ಇಲ್ಲಿ ಇವತ್ತು ಇಲ್ಲಿ ವೆಬ್ಸೈಟ್ ಅಲ್ಲಿ ಏನ್ ತೋರಿಸ್ತಾ ಇದೆ, ಮಾಯಸಂದ್ರದಲ್ಲಿ ಎಲ್ಲಿದೆ ಮಳೆ ಮಾಪನ ಕೇಂದ್ರ ಅಂದ್ರೆ ರೈತ ಸಂಪರ್ಕ ಕೇಂದ್ರ ಅಂತ ಬರ್ತಾ ಇದೆ. ಆಗ ನಾವು ನಿಂತಿರುವಂತದ್ದು ರೈತ ಸಂಪರ್ಕ ಕೇಂದ್ರ, ಕೃಷಿ ಇಲಾಖೆ ಮಾಯಸಂದ್ರದಲ್ಲೇ ಇದ್ದೀವಿ. ಇಲ್ಲಿ ನೀವು ಕೇಳಿಸ್ಕೊಂಡ್ರೆ ಏನು ಏವೋ ಗಿರೀಶ್ ಅವರು ಮಾತಾಡಿದ್ರು, ಸರ್ ಇಲ್ಲ ನಮ್ಮಲ್ಲಿ ಹಾಕಿಲ್ಲ, ಇದನ್ನ ಮಳೆ ಮಾಪನ ಕೇಂದ್ರವನ್ನ ಇಲ್ಲಿ ಸ್ಥಾಪಿಸಿಲ್ಲ. ಯಾರನ್ನ ಕೇಳಬೇಕು ಅಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರನ್ನ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಸುಮಾರು ಕೋಟ್ಯಾಂತರ ರೂಪಾಯಿ ಇದಕ್ಕೆ ಸರ್ಕಾರ ವೆಚ್ಚ ಮಾಡಿರುವಂತದ್ದು. ಏನು ಮಳೆ ಮಾಪನ ಕೇಂದ್ರವನ್ನು ಸ್ಥಾಪನೆ ಮಾಡೋದಕ್ಕೆ ಸಾವಿರಾರು ಕೋಟಿ ವೆಚ್ಚ ಮಾಡಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತಾಡ್ತಾ ಬರ್ತಾ ಇದ್ದೀವಿ, ಯಾವ್ಯಾವ ರೀತಿ ಹಗರಣಗಳಾಗ್ತಾ ಇದ್ದಾವೆ, ಎಲ್ಲೆಲ್ಲಿ ಸರ್ಕಾರಿ ಈ ರಾಜಕಾರಣಿಗಳು ಮತ್ತು ಈ ಸರ್ಕಾರಿ ಅಧಿಕಾರಿಗಳು ರಾಜ್ಯದ ಬೊಕ್ಕಸವನ್ನ ಖಾಲಿ ಮಾಡ್ತಾ ಇದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತದ್ರಲ್ಲಿ ಇದು ಸಹ ಒಂದು. ಇವತ್ತು ಏನು ರೈತರ ಹೆಸರಲ್ಲಿ ಬರುವಂತಹ ರಾಜಕಾರಣಿಗಳು ಇವತ್ತು ರೈತರಿಗೆ ಅನುಕೂಲ ಮಾಡ್ಕೊಡ್ತೀವಿ, ರೈತರ ಜೊತೆ ನಾವು ನಿಲ್ತೀವಿ, ರೈತರ ಬೆನ್ನೆಲುಬಾಗಿರ್ತೀವಿ ಅಂತ ಹೇಳಿ ಬರುವಂತಹ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ರೈತರಿಗೆ ಯಾವ ರೀತಿ ವಂಚಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ನಾವು ಹೇಳ್ತಾ ಬಂದ್ವಿ ಯಾವ್ಯಾವ ರೀತಿಯಾಗಿ ಎಂತೆಂಥವ್ರಿಗೆ ವಂಚಿಸ್ತಾ ಇದ್ದಾರೆ. ಇವತ್ತು ರಾಜ್ಯದ ಜನರಿಗೆ ಯಾವ ರೀತಿ ರಾಜ್ಯದ ಜನರ ತೆರಿಗೆ ಹಣವನ್ನ ಸರ್ಕಾರ ಮತ್ತು ಸರ್ಕಾರಿ ಅಧಿಕಾರಿಗಳು ರಾಜಕಾರಣಿಗಳು ಲೂಟಿ ಮಾಡ್ತಾ ಇದ್ದಾರೆ, ಇದಕ್ಕೊಂದು ತಾಜಾ ಉದಾಹರಣೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 6.5 ವರ್ಷಗಳಿಂದ ರಾಜ್ಯ ಸರ್ಕಾರದ ಸರ್ಕಾರಿ
ಕಚೇರಿಗಳಲ್ಲಿ ನಡೀತಾ ಇರುವಂತಹ ಅಕ್ರಮವನ್ನ, ಭ್ರಷ್ಟಾಚಾರವನ್ನ ಸೋಷಿಯಲ್ ಆಡಿಟ್ ಮಾಡುವ ಮುಖಾಂತರ ರಾಜ್ಯದ ಜನರಿಗೆ ತೋರಿಸ್ತಾ ಬಂದಿದ್ದೀವಿ. ಈಗ ನಾವು ಗ್ರಾಮ ಪಂಚಾಯಿತಿ ಮಟ್ಟಕ್ಕೂ ಇಳಿತಾ ಇದೀವಿ. ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳು, ಅನ್ಯಾಯಗಳು ಯಾವ ರೀತಿ ಆಗಿದ್ದಾವೆ ಅಂತ ರಾಜ್ಯದ ಜನರಿಗೆ ಹೇಳಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ರೂಪಿಸಬೇಕು ಅಂತ ಹೇಳಿ ಕೇವಲ ಈಗ ಮೊದಲನೇ ಹಂತದಲ್ಲಿ ಮಳೆ ಮಾಪನ ಕೇಂದ್ರದ ಬಗ್ಗೆ ತಗೊಂಡಿದ್ದೀವಿ. ಈಗ ನೀವು ನೋಡಿದ್ರಿ, ಇಲ್ಲಿ ಮಳೆ ಮಾಪನ ಕೇಂದ್ರವನ್ನ ಮಾಯಸಂದ್ರದಲ್ಲಿ ಇರುವಂತಹ ರೈತ ಸಂಪರ್ಕ ಕೇಂದ್ರದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿರುವಂತವರು ಗ್ರಾಮ ಪಂಚಾಯತಿಲಿ ಇರ್ಬೋದು, ಕೇಳಿ ನೋಡಿ ಅಂತ ಹೇಳಿದ್ದಾರೆ. ಇಲ್ಲಿಂದ ನಮಗೆ ಒಂದು 10 ನಿಮಿಷನೂ ಆಗಲ್ಲ ಗ್ರಾಮ ಪಂಚಾಯತಿ ಕಚೇರಿ. ಅಲ್ಲಿಗೆ ಹೋಗೋಣ. ಅದಾದ ನಂತರ ಅಲ್ಲಿ ಏನಿದೆ ಇಲ್ಲ ಅನ್ನೋದನ್ನ ಕೇಳ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗೆ ಕರೆ ಮಾಡಿ ಮಾಯಸಂದ್ರದಲ್ಲಿ ಇವತ್ತು ಅವ್ರು ಎಲ್ಲಾದ್ರೂ ಒಂದ್ ಕಡೆ ನಮಗೆ ಈ ಮಳೆ ಮಾಪನ ಕೇಂದ್ರವನ್ನ ತೋರಿಸ್ಬೇಕು. ಯಾಕೆಂದ್ರೆ ಇದಕ್ಕೆ ದುಡ್ಡು ಖರ್ಚು ಮಾಡಿದ್ದಾರೆ, ಫ್ರೀಯಾಗಿ ಹಾಕಿಲ್ಲ. ಎಲ್ಲಿ ಮಾಡಿದ್ದಾರೆ, ಏನಾಗಿದೆ, ಇದು ಎಷ್ಟು ಮಳೆ ಆಗಿದೆ ಅನ್ನೋದನ್ನ ತೋರಿಸಿದೆ. ಬೆಂಗಳೂರು ನಗರದಲ್ಲಿ ಕೂತಿರುವಂತವ್ರಿಗೆ ಮಾಯಸಂದ್ರದಲ್ಲಿ ಎಷ್ಟು ಸೆಂಟಿಮೀಟರ್ ಮಳೆ ಆಗಿದೆ, ಅದರಿಂದ ಎಷ್ಟು ಬೆಳೆ ನಾಶ ಆಗಿದೆ ಅನ್ನೋದನ್ನ ತಿಳಿಸ್ಬೇಕಾಗಿರುತ್ತೆ. ಆದ್ರೆ ಇದು ನಿಜವಾಗ್ಲೂ ಆಗಿದೆಯೋ ಅಥವಾ ರಾಜ್ಯದ ಜನರಿಗೆ, ರಾಜ್ಯದ ರೈತರಿಗೆ ಮೋಸ ಮಾಡುವಂತಹ ಕಾರ್ಯಕ್ರಮವಾ ಇದು ಅನ್ನೋದನ್ನ ತಿಳಿಸಿ ಹೋಗ್ತೀನಿ. ಈಗ ಒಂದು 10 ನಿಮಿಷದಲ್ಲಿ ನಾನು ಮತ್ತೆ ಗ್ರಾಮ ಪಂಚಾಯತಿಗೆ ಹೋಗಿ ಮತ್ತೆ ನಿಮ್ಗೆ ಲೈವ್ ಮುಖಾಂತರ ಬರ್ತೀನಿ ಅಂತ ಹೇಳ್ತೀನಿ. ನಮಸ್ಕಾರ. ಎಲ್ಲಿದ್ಯಾ ಬೇಡ, ಎಲ್ಲಿದ್ಯಾ? ಅಲ್ಲಲ್ಲ, ನಾವು ಬೇಕಾಗಿರೋದು ಮಳೆ ಮಾಪನದ್ದು ಎಲ್ಲಿದ್ಯಾ ಅಂದೆ? ಬೇಕು, ಅದಕ್ಕೆ ಲೈವ್ ಇದೆ. ಬಾಯ್ಲ ಮಳೆ ಮಾಪನ ಕೇಂದ್ರಕ್ಕೆ ಬಂಧುಗಳೇ, ಈಗ ಮಾಯಸಂದ್ರ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಇದ್ದೀವಿ. ಯಾಕೆಂದ್ರೆ ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಅಲ್ಲೇನು ನಮ್ಮ ವೆಬ್ಸೈಟ್ ಅಲ್ಲಿ ತೋರಿಸ್ತಾ ಇರೋ ಪ್ರಕಾರ ಮಳೆ ಮಾಪನ ಕೇಂದ್ರ ಅಲ್ಲಿದೆ ಅಂತ ಬರ್ತಾ ಇತ್ತು. ಆದ್ರೆ ಇಲ್ಲಿ ಗ್ರಾಮ ಪಂಚಾಯತಿಗೆ ಬಂದಿದ್ದೀವಿ. ಗ್ರಾಮ ಪಂಚಾಯತಿಯವರು ಈಗ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲಿದೆ, ಯಾಕೆ ಮಾಹಿತಿಯನ್ನ ತಪ್ಪಾಗಿ ಆನ್ಲೈನ್ ನಲ್ಲಿ ಅಥವಾ ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ ಅನ್ನುವಂಥದ್ದನ್ನ ತಿಳ್ಕೋಬೇಕು. ತಾವ್ಯಾರು ಸರ್? ಅದು ಯಾಕೆ ವೆಬ್ಸೈಟ್ ಅಲ್ಲಿ ನಿಮ್ಮ ಮಾಪನ ಕೇಂದ್ರ ಬಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಅಂತ ತೋರಿಸ್ತಾ ಇದೆಯಲ್ಲ? ವೆಬ್ಸೈಟ್ ಅಲ್ಲಿ ಮಾಮೂಲಿ ಇದು ಮಾಪನ ಕೇಂದ್ರ ಇರುತ್ತೆ. ಇಲ್ಲಿ ಎಷ್ಟು ಸೆಂಟಿಮೀಟರ್ ಮಳೆ ಆಗುತ್ತೆ ಅನ್ನೋದನ್ನ ಬೆಂಗಳೂರಲ್ಲಿ ನೋಡ್ತಾರೆ ಅಲ್ವಾ? ಮಾಯಸಂದ್ರ ರೈತ ಸಂಪರ್ಕ ಕೇಂದ್ರ ಮತ ಕೊಡ್ತಾರೆ. ಅದೆಲ್ಲಿ ತಗೊಂಡಿದ್ದು? ನಾವು ವೆಬ್ಸೈಟ್ ಅಲ್ಲಿ ತಗೊಳ್ಳಲ್ಲ. ಯಾವ ವೆಬ್ಸೈಟ್? ಈಗ ನಿಮ್ಮ ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಲ್ಲಿ ಈಗ ಹಾಕಿದಾರಲ್ಲ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ತಾನೇ ಆಗಿರುವಂಥದ್ದು. ಅಲ್ಲಿ ನಿಮಗೆ ತೋರಿಸ್ತಾರೆ. ಎಲ್ಲಿದೆ ಈಗ ಮಾಯಸಂದ್ರ? ಎಷ್ಟು ದೂರ ಇದೆ? ಇಲ್ಲೇ ಅಲ್ಲಿ ಯಾರಾದ್ರು ಇದ್ದಾರಾ? ತರಿಸ್ತೀನಿ. ಅದು ಚೇಂಜ್ ಮಾಡಿಸ್ಬೇಕಲ್ವಾ ನೀವು? ತಾಲೂಕು ಆಫೀಸಲ್ಲಿ ಇದೆ ಅಂತ ಹಾಕಿದ್ದಾರೆ. ದೆಬ್ಬೆಘಟ್ಟ ಗ್ರಾಮ ಪಂಚಾಯತಿ ಇದೆ. ನಿಮಿಷವರ ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ. ಮಾಯಸಂದ್ರದಲ್ಲಿ ರೈತ ಸಂಪರ್ಕ ಕೇಂದ್ರನೇ ಊರಿಂದ ಆಚೆ ಇದೆ. ಹೋಗಿ ಬಂದ್ವಿ. ಅಲ್ಲ, ಫಸ್ಟ್ ಅದೇ ತರ ನಮ್ಗೆ ಎಲ್ಲಿದೆ ಮಾಹಿತಿ ಅದ್ರ ಮೇಲೆ ಹೋಗ್ಬೇಕಲ್ಲ. ಅಲ್ಲಿ ಹೋಗಿದ್ದಕ್ಕೆ ಅವ್ರು ಯಾರೋ ಏವೋ ಹೇಳಿದ್ರು, ಗಿರೀಶ್ ಅಂತ ಏವೋ ಅವ್ರು ಹೇಳೋದ್ರಿಂದ ಗ್ರಾಮ ಪಂಚಾಯತಿ ಹೋಗಿ ಇದನ್ನ ಮೇಂಟೈನ್ ಮಾಡ್ತಾ ಇರೋರು ಯಾರು? ನೋಡ್ತಾ ಇರೋರು ಅವರೇ ರೆವಿನ್ಯೂ ಅವರೇ ಸರ್. ಯಾರು ಗಿರೀಶ್ ಅವರೇ ನೋಡ್ತಾ ಇದ್ದಾರಾ? ಅವರೇ ರೆವಿನ್ಯೂ ಕೊಡ್ತಾರ? ಅಲ್ಲ, ಅವ್ರು ಏವೋ ಅಂತ ನೋಡಿ. ಅವ್ರ ನಂಬರ್ ಏನೋ ಸಿಗುತ್ತೆ ನೋಡಿ. ಕೂತ್ಕೊಳ್ಳಿ ಸರ್.
ನೆಕ್ಸ್ಟ್ ಬಂದಾಗ ಈಗ ಇದೇ ತರ ಹಿಂಗೆ ಬಾ. ನೋಡಿ ಬಂದೆ ಇಲ್ಲಿ. ಬಂಧುಗಳೇ, ಈಗ ನಾವು ಈ ರೀತಿಯಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ದೊಡ್ಡ ಮಟ್ಟದ ಅಭಿಯಾನವನ್ನು ಮಾಡಲೇಬೇಕಾಗಿದೆ. ಯಾಕೆಂದರೆ ರಾಜ್ಯದಲ್ಲಿ ಸುಮಾರು 6,000ಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯಿತಿಗಳಲ್ಲಿ ಇದನ್ನು ಏನು ಮಳೆ ಮಾಪನ ಕೇಂದ್ರವನ್ನು ಸ್ಥಾಪಿಸಿರೋದು. ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ನಿಜವಾಗ್ಲೂ ರೈತರಿಗೆ ಇದರಿಂದ ಉಪಯೋಗ ಆಗ್ತಾ ಇದೆಯಾ ಅಥವಾ ಸರ್ಕಾರಿ ಅಧಿಕಾರಿಗಳಿಗೆ, ರಾಜ್ಯದ ರಾಜಕಾರಣಿಗಳಿಗೆ ಇವ್ರ ಜೇಬು ತುಂಬಿಸ್ತಾ ಇದೆಯೋ ಅನ್ನೋದನ್ನ ನಾವು ಖಾತ್ರಿಪಡಿಸ್ಕೋಬೇಕಾಗಿದೆ. ಇಲ್ಲಿ ಕೊಟ್ಟಿರುವಂಥ ಮಾಹಿತಿನೇ ಬೇರೆ, ಇಲ್ಲಿ ಹೇಳ್ತಾ ಇರುವಂಥ ಮಾಹಿತಿನೇ ಬೇರೆ. ಎರಡು ಕಚೇರಿಯಲ್ಲೂ ಇದಿಲ್ಲ. ಹೋಗ್ಲಿ, ಇದೆಯಾ ಅನ್ನೋದೇ ಇವಾಗ ಒಂದು ಯಕ್ಷ ಪ್ರಶ್ನೆ ಆಗಿ ಕಾಡ್ತಾ ಇದೆ. ಸುಮಾರು ಇದರಿಂದ ಯಾವ್ಯಾವ ರೀತಿಯಾಗಿ ಮೋಸ ವಂಚನೆ ನಡೀತಾ ಇದೆ ಅನ್ನೋದಕ್ಕೆ ಎಷ್ಟೋ ಕಡೆ ಈ ಮಳೆ ಮಾಪನ ಕೇಂದ್ರ ಕೆಲಸವನ್ನೇ ಮಾಡ್ತಾ ಇಲ್ಲ, ಕಾರ್ಯನಿರ್ವಹಿಸ್ತಾ ಇಲ್ಲ. ಹಾಗಾಗಿ ಏನು ಮಾಡ್ತಾರೆ, ಈಗ ಇಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯತಿಲಿ ಹಾಕಿರುವಂಥ ಮಾಪನ ಕೇಂದ್ರದಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ ಅಂದಾಗ ಇಲ್ಲಿಂದ ನೆಕ್ಸ್ಟ್ ಗ್ರಾಮ ಪಂಚಾಯತಿ ಯಾವುದಿದೆ ಅದನ್ನ ಲೆಕ್ಕ ಹಾಕೋತಾರೆ. ಅಲ್ಲೂ ಸಹ ಅದು ಮೌಲ್ಯ ಮಾಪನ ಸರಿಯಾಗಿ ಮಾಡ್ತಾ ಇಲ್ಲ ಅಂದ್ರೆ ಅದ್ರ ನೆಕ್ಸ್ಟ್ ಎಲ್ಲಿ ಬರುತ್ತೆ. ಈಗ ಸುಮಾರು ಒಂದೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ 10ರಿಂದ 12 ಕಿಲೋಮೀಟರ್ ಇರುತ್ತೆ. ಇವತ್ತು ಇಲ್ಲಿ ಮಳೆ ಬೀಳುವಷ್ಟು ಪಕ್ಕದ ಗ್ರಾಮ ಪಂಚಾಯತಿಯಲ್ಲಿ ಬೀಳುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದಾದ್ರೆ 2 ಗ್ರಾಮ ಪಂಚಾಯತಿಲಿ ಇಲ್ಲ ಅಂದ್ರೆ 3ನೇ ಗ್ರಾಮ ಪಂಚಾಯತಿಗೆ ಹೋಗ್ತಾರೆ. ಅಲ್ಲಿ ಬರುವಷ್ಟು ಮಳೆ ಅದಾದ್ಮೇಲೆ ಲೆಕ್ಕ ಮಾಡಿ ಕ್ರೋಢೀಕರಿಸಿ ಒಂದು ತಾಲೂಕಿನಲ್ಲಿ ಒಂದು 3-4 ಗ್ರಾಮ ಪಂಚಾಯತಿ ಸೇರಿಸಿ ಇಲ್ಲ ಇಷ್ಟು ಮಳೆ ಬಂದಿರಬಹುದು ಅಂತ ಅಂದಾಜಾಗಿ ಲೆಕ್ಕ ಹಾಕಿ ರೈತರಿಗೆ ಅವ್ರು ಕಟ್ಟಿರುವಂತ ಇನ್ಸೂರೆನ್ಸ್ ನಾವು ಫ್ರೀ ಆಗಿ ಕೊಡ್ತಾ ಇರೋಲ್ಲ. ಇನ್ಸೂರೆನ್ಸ್ ನ ರೈತರು ಪಾವತಿ ಮಾಡಿರ್ತಾರೆ. ಅದರಲ್ಲಾಗಿರುವಂತ ಬೆಳೆ ನಷ್ಟಕ್ಕೆ ಇದೆಲ್ಲೋ ಸುರಿದಿರೋ ಮಳೆನ ಲೆಕ್ಕ ಹಾಕಿ ಕೊಡುವಂತ ವ್ಯವಸ್ಥೆಯನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಯಾಕೆ ಬೇಕು? ಇವತ್ತು ರಾಜ್ಯದ ಜನರ ತೆರಿಗೆ ಹಣವನ್ನ ಲೂಟಿ ಮಾಡುವಂತಹ ಯೋಜನೆಗಳನ್ನ ಯಾಕೆ ಈ JCB ಪಕ್ಷ ಮಾಡ್ತಾ ಇದೆ? ನಮ್ಮನ್ನು ಆಳ್ವಿಕೆ ಮಾಡ್ತಾ ಇರುವಂತಹ ರಾಜಕಾರಣಿಗಳು, ಇವತ್ತು ರಾಜ್ಯ ಸರ್ಕಾರಗಳು ಯಾಕೆ ಇದ್ರ ಕಡೆ ಸರಿಯಾಗಿ ಗಮನ ಕೊಡದಲ್ಲೇನೆ ರಾಜ್ಯದ ರೈತರಿಗೆ ಮೋಸ ಮಾಡ್ತಾ ಇದೆ? ಹೀಗಾಗಿ ರಾಜ್ಯದ ರೈತರು ಇದನ್ನ ಅರ್ಥ ಮಾಡ್ಕೋಬೇಕು, ಪ್ರಶ್ನೆ ಮಾಡಬೇಕು. ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ಮಳೆ ಮಾಪನ ಕೇಂದ್ರ ಇದೆಯಾ, ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ? ಸರಿಯಾಗಿ ಕಾರ್ಯನಿರ್ವಹಿಸಿದ್ರೆ ಇವತ್ತು ನೀವು ಏನು ಇನ್ಸೂರೆನ್ಸ್ ಕಟ್ಟಿದ್ರಿ, ಬೆಳೆ ಪರಿಹಾರವನ್ನ ಸರಿಯಾಗಿ ಕೊಡಬೇಕಾಗಿದ್ದಂತ ಜವಾಬ್ದಾರಿ ಆ ಇನ್ಸೂರೆನ್ಸ್ ಕಂಪ್ನಿದು. ಮತ್ತೆ ಯಾರು ಇಲ್ಲಿ ಆ ಬೆಳೆ ಹಾನಿಯಾಗಿ ಸಮೀಕ್ಷೆಗೆ ಬರ್ತಾರಲ್ಲ, ಸರಿಯಾದಂತ ಮಾಪನವನ್ನ, ಮೌಲ್ಯಮಾಪನವನ್ನ ಮಾಡಿ ಸರ್ಕಾರಕ್ಕೆ ಕೊಡಬೇಕಾದಂತ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಇವತ್ತು ಆ ಮೌಲ್ಯಮಾಪನ ಮಾಡುವುದಕ್ಕೆ ಎಲ್ಲಿದೆ ಕೇಂದ್ರ ಅನ್ನುವಂತ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಹುತೇಕವಾಗಿ ಇದು ಕೇವಲ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಒಂದೇ ಅಲ್ಲ, ಬಹುತೇಕವಾಗಿ ರಾಜ್ಯದ ಎಲ್ಲಾ ತಾಲೂಕಿನಲ್ಲಿರುವಂತಹ ಗ್ರಾಮ ಪಂಚಾಯಿತಿಯ ವ್ಯವಸ್ಥೆಯನ್ನು ಇದೇ ರೀತಿಯಾಗಿ ಕಂಡುಬರ್ತಾ ಇದೆ. ನೋಡೋಣ, ನಾಳೆಯಿಂದ KRS ಪಕ್ಷ ಇದರ ಅಭಿಯಾನವನ್ನ ಮುಂದುವರಿಸುತ್ತೆ. ರಾಜ್ಯದ ಪ್ರತಿಯೊಂದು ತಾಲೂಕಿನಲ್ಲೂ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ಹೋಗಿ ಭೇಟಿ ಕೊಟ್ಟು ಅಲ್ಲಿರುವಂತಹ ಮಳೆ ಮಾಪನ ಕೇಂದ್ರ ಇದೆಯಾ, ಕೆಲಸ ಮಾಡ್ತಾ ಇದೆಯಾ, ಅದು ಏನು AMC ಕೊಟ್ಟಿದ್ದಾರೆ, ಕೊಟ್ಟಿರುವಂತ AMC ಕೊಟ್ಟಿರುವಂತವರು ಸರಿಯಾಗಿ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದಾರಾ ಅನ್ನುವಂತ ವ್ಯವಸ್ಥೆಯನ್ನ ನೋಡಿ ರಾಜ್ಯದ ಜನರ ಮುಂದೆ ಅದನ್ನ ತರ್ತೀವಿ. ಈಗ ನೋಡೋಣ, ಯಾರು ಕರೆಸ್ತೀವಿ ಅಂತ ಹೇಳಿದ್ದಾರೆ, ಅದೆಲ್ಲಿದೆ ಮಾಯಸಂದ್ರದಲ್ಲಿ? ಇವಾಗ ನನಗೊಂದು ಕುತೂಹಲ ಇದೆ, ಎಲ್ಲಿದೆ ಮಾಯಸಂದ್ರದಲ್ಲಿ ಈ ಮಳೆ ಮಾಪನ ಕೇಂದ್ರ? ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅನ್ನೋದನ್ನ ನೋಡೋಣ. ಅವ್ರು ಎಲ್ಲಿ ತೋರಿಸ್ತಾರೆ ಅನ್ನೋದನ್ನ ಮತ್ತೆ ಇದಾಗಲೇ ನಾನು 2ನೇ ಲೈವ್ ಈ ವಿಚಾರವಾಗಿ ಮಾಡ್ತಾ ಇರುವಂತದ್ದು. ಇದಾದ ನಂತರ ನಾವು ಆ ಕೇಂದ್ರಕ್ಕೆ ಹೋಗಿ ಆ ಕೇಂದ್ರದಲ್ಲಿರುವಂತಹ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನಾನು ತಿಳಿಸ್ತೀನಿ. ನಮಸ್ಕಾರ. ಏನು ಕಳೆದ 2 ವಿಡಿಯೋಗಳನ್ನು ಮಾಡಿದ್ವಿ. ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಗೆ ಸಂಬಂಧಪಟ್ಟಂಗೆ ಮಾಯಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಏನು ಮಳೆ ಮಾಪನದ ಹೆಂಗೆ ಕೆಲಸ ಮಾಡ್ತಾ ಇದೆ, ಎಲ್ಲಿದೆ ಅದು ಅನ್ನೋದಕ್ಕೆ ಕಂಡುಹಿಡಿಯೋದಕ್ಕೆ ಸುಮಾರು ಹೊತ್ತಾಯ್ತು. ಈಗ ನಂತರ ತಾವ್ಯಾರು ವಾಟರ್ ಮ್ಯಾನಾ, ಬಿಲ್ ಕಲೆಕ್ಟ್ರು, ಏನು ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟ್ರು ಮತ್ತು ಕಾರ್ಯದರ್ಶಿಯವರ ನೆರವಿನಿಂದ ಇದೆಲ್ಲಿದೆ ಅನ್ನೋದನ್ನ ಪತ್ತೆ ಮಾಡಿದ್ವಿ. ಈಗ ನೋಡ್ಬೋದು, ಇದು ಮಳೆ ಮಾಪನದ ಕಾರ್ಯನಿರ್ವಹಿಸ್ತಾ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಈಗ ಸೋಲಾರ್ ಪ್ಯಾನಲ್ ಏನು ಹಾಕಿದ್ದಾರೆ ಅದು ಹೋಗಿದೆ, ಅದು ನೋಡ್ಬೋದು ನೀವು, ಒಡೆದೋಗಿದೆ. ಇದೆಲ್ಲ ನೋಡ್ಬೋದು ಮೇಂಟೆನೆನ್ಸ್ ಯಾವ ರೀತಿ ಇದೆ ಅಂತ. ಸುಮಾರು ಇದಕ್ಕೆ
ಇಡೀ ರಾಜ್ಯಾದ್ಯಂತ ಇದಕ್ಕೆ ಖರ್ಚು ಮಾಡುವಂಥದ್ದು ಸುಮಾರು 15ರಿಂದ 20 ಕೋಟಿಯಷ್ಟು ಖರ್ಚು ಮಾಡಿ ರಾಜ್ಯ ಸರ್ಕಾರ ಈ ರೀತಿಯಾದಂತಹ 6,000 ಮಳೆ ಮಾಪನ ಕೇಂದ್ರದಲ್ಲಿರುವಂತಹ ಮಿಷಿನ್ಗಳನ್ನು ಅಳವಡಿಸಿರುವಂಥದ್ದು. ಆದರೆ ಇದರ ಮೇಂಟೆನೆನ್ಸ್ ನೋಡ್ಬೋದು, ಎಲ್ಲೋ ಕಾಡಲ್ಲಿ ತಂದಿಟ್ಟಿದ್ದಾರೆ ಪಾಪ, ಯಾವುದೋ ಒಂದು ಅನುಕೂಲಕ್ಕೆ ತಂದಿಟ್ಟಿರ್ತಾರೆ. ಆದರೆ ಇದನ್ನು ಮೇಂಟೈನ್ ಮಾಡ್ತೀವಿ ಅಂತಲೂ ಹೇಳಿ ಖಾಸಗಿಯವರಿಗೆ ಆ್ಯನ್ಯುಯಲ್ ಮೇಂಟೆನೆನ್ಸ್ ಚಾರ್ಜಸ್ಸು ಸಹ ಸರ್ಕಾರದಿಂದ ಪಾವತಿ ಆಗ್ತಾ ಇದೆ. ಆದರೆ ಅದು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೋದು. ನೀವು ತೋರಿಸಿದ್ದೆ ಯಾವ ರೀತಿ ಇದೆ, ಇದ್ರ ಎಷ್ಟು ನೀಟಾಗಿ ಇಟ್ಟಿದ್ದಾರೆ, ಹೆಂಗೆ ಸೋಲಾರ್ ಪ್ಯಾನಲ್ ಹೊಡೆದೋಗಿದೆ, ಏನು ಮಾಡ್ತಾ ಇದ್ದಾರೆ. ಆ್ಯನ್ಯುಯಲ್ ಮೇಂಟೆನೆನ್ಸು ಕೆಲವು ಕಡೆ ವಾರ್ಷಿಕವಾಗಿ ಕೊಡ್ತಾರೆ, ಕೆಲವು ಕಡೆ ತಿಂಗಳು ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿನ ವಿಲೇಜ್ ಅಕೌಂಟೆಂಟ್ ಅಲ್ಲ, ವಿಲೇಜ್ ಅಕೌಂಟೆಂಟು ದಿಲೀಪ್ ಅನ್ನೋರು ಮುಂಚೆ ಇದ್ರಂತೆ. ಅವ್ರನ್ನ ಕೇಳೋಣ ಎಷ್ಟು ಖರ್ಚು ಮಾಡ್ತಾ ಇದ್ರಿ ಇದಕ್ಕೆ ಅನ್ನೋದನ್ನ, ಅವ್ರು ಫೋನ್ ರಿಸೀವ್ ಮಾಡಿದ್ರೆ ಕೇಳಿ ತಿಳ್ಕೊಳ್ಳೋಣ. ಯಾಕೆಂದರೆ ಇದು ರಾಜ್ಯದ ಜನರ ತೆರಿಗೆ ಹಣ ಮತ್ತು ಇದರಿಂದ ಯಾರಿಗೆ ಅನುಕೂಲ, ರಾಜ್ಯದ ರೈತರಿಗೆ ಅನುಕೂಲ ಆಗಬೇಕು, ಅನುಕೂಲ ಆಗುತ್ತೆ ಅಂತ ಹೇಳಿ ಮಾಡಿರುವಂಥ ವ್ಯವಸ್ಥೆ. ಆದರೆ ಇದನ್ನೇ ಸರಿಯಾಗಿ ಮೇಂಟೈನ್ ಮಾಡ್ದಲ್ಲೇನೆ ಇದರಲ್ಲೂ ಸುಳ್ಳುಗಳನ್ನು ಹೇಳ್ತಾ ಖಾಸಗಿಯವ್ರಿಗೆ ಯಾರಿಗೋ ಟೆಂಡರ್ ಕೊಟ್ಟು ಅವ್ರಿಗೆ ಯಾರಿಗೋ ಹಣವನ್ನು ತಿಂಗಳು ವರ್ಷ ಹಣ ಬಿಡುಗಡೆ ಮಾಡ್ತಾ ಇದಕ್ಕೆ 15 ಕೋಟಿ ಖರ್ಚು ಮಾಡಿದ್ದಾರೆ. ಇದನ್ನ ಅಳವಡಿಸೋದಕ್ಕೆ ಸುಮಾರು 6,000. ಅದ್ರ ಜೊತೆಗೆ ಆನ್ಯುವಲ್ ಮೇಂಟೆನೆನ್ಸು ಅದೋಯ್ತು ಇದೋಯ್ತು ಅನ್ನೋದಕ್ಕೆ ಅದಕ್ಕೆ ಸಾವಿರಾರು ಕೋಟಿ. ಒಂದು ಸಲ ಒಂದು ವಸ್ತುವನ್ನು ಹಾಕಿದ್ರೆ ಹಲೋ ದಿಲೀಪ್ ಅವರೇ ನಮಸ್ಕಾರ. ನಾನು ಜೀವನ್ ಅಂತ ಮಾತಾಡ್ತಾ ಇರೋದು, KRS ಪಾರ್ಟಿ ಜಾಯಿಂಟ್ ಸೆಕ್ರೆಟರಿ. ನಾನು ಮಾಯಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದೀನಿ. ಅದೇ ಗೊತ್ತಾಯ್ತು, ನಮ್ಗೆ ಹಳೆ ವಿಚಾರನೇ ಬೇಕಾಗಿರೋದು, ಹಳೆ ಮಾಹಿತಿ ಬೇಕಿತ್ತು. ಈಗ ಮಳೆ ಮಾಪನ ಕೇಂದ್ರದ ಒಂದು ಮಿಷಿನ್ ಹಾಕಿದಿರಲ್ಲ ನೀವು, ಇಲ್ಲಿ ಮಾಯಸಂದ್ರದ್ದು ನಿಮ್ದು ಬರಲ್ವಾ? ಮತ್ತೆ ಇಲ್ಲಿ ಈಗ ನಿಮ್ಮ ಇವ್ರು ಹೇಳೋ ಸೆಕ್ರೆಟರಿ ಮತ್ತೆ ಬಿಲ್ ಕಲೆಕ್ಟರ್ ಹೇಳಿದ್ರು ದೊಡ್ಡ ಶೆಟ್ಕೆರೆಯಲ್ಲಿ ಒಂದು ಹಾಕಿದಿರಲ್ಲ, ಅದೇನದು? ನೀವು ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ ಅವರು? ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಹಾಕಿಲ್ವಾ? ಇದು ನಿಮ್ದಲ್ವಾ ಹಂಗಾದ್ರೆ? ಎಲ್ಲಿದೆ ಮೈಣ ಅಡ್ರೆಸ್ ಹೇಳಿ. ಇದು ತೇರ್ ಬೀದಿ ಐತಲ್ ದೊಡ್ಡಕೆರೆ ದೇವಸ್ಥಾನ ಇಲ್ಲಿ ಇನ್ಸ್ಟಾಲ್ ಮಾಡಿದಾರೆ ಯಾವಾಗ ಅಂತ ನನ್ಗೂ ಗೊತ್ತಿಲ್ಲ ಇದು ಇನ್ಸ್ಟಾಲ್ ಇಲ್ಲ ನನಗೆ ನಮ್ಮೂರಾಗ ತೋರಿಸಿದ್ರು, ಅದಕ್ಕೆ ತೋರಿಸ್ದೆ. ಈ ರಂಗನಾಥ ಸ್ವಾಮಿ ದೇವಸ್ಥಾನ ಹತ್ರ ಅದೇ ತೇರ್ಮಾಳ ಐತಲ್ ಹೌದೌದು ನನಗೆ ಹೋದ ವರ್ಷ ತೋರಿಸಿದ್ರು ಇವರು ನಮ್ಮೂರವ್ರು ಯಾರೋ ಇವರು ಪಬ್ಲಿಕ್ಸೇ ತೋರಿಸಿದ್ರು ಅದಕ್ಕಿಲ್ಲ ಐತೆ ಅಂತ ತೋರಿಸ್ತೆ ನಾನು. ಸಮಸ್ಯೆ ಏನಲ್ಲ, ಇದು ಏನ್ ಸಮಸ್ಯೆ ಅಂದ್ರೆ ಇವಾಗ ಮಳೆ ಮಾಪನ ಕೇಂದ್ರ ಅಂತ ಹೇಳಿ ರಾಜ್ಯ ಸರ್ಕಾರದಿಂದ ಸುಮಾರು 6,000 ರಾಜ್ಯಾದ್ಯಂತ 6,000 ಹಾಕಿರುವಂತದ್ದು. ಅದನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಇಷ್ಟು ಅಂತ ಖರ್ಚು ಮಾಡಿದ್ದಾರೆ. ಅದಾದ್ಮೇಲೆ ಇದನ್ನ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಅಂತಾನು ಹಣ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ಇವಾಗ ನಾವು ಚೆಕ್ ಮಾಡಿದ ಪ್ರಕಾರ, ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ತುರುವೇಕೆರೆ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಲೂ ಹಾಕಿದ್ದಾರೆ ಅಂತ ಬಂತು. ಒಂದು ಮಾಹಿತಿ ಬಂದಿತ್ತು ಮಾಯಸಂದ್ರದಲ್ಲಿ ರೈತ ಸಂಪರ್ಕ ಅದನ್ನೇ ಹೇಳ್ತೀನಿ ಕೇಳಿದ್ದೀನಿ. ಮೊದಲನೇದು ಇದು ಬಂದಿರುವಂತದ್ದು ಕಂದಾಯ ಇಲಾಖೆ ಅಂಡರಲ್ಲೇ ಮಾಡ್ತಾ ಇರುವಂತದ್ದು. ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದನ್ನ ಮೇಂಟೈನ್ ಮಾಡಬೇಕಾಗಿರುವಂತದ್ದು. ಅವ್ರೇನ್ ಮಾಡಿದ್ದಾರೆ, ಔಟ್ಸೋರ್ಸ್ ಕೊಟ್ಟು ಮೇಂಟೈನ್ ಮಾಡಿಸ್ತಾ ಇರ್ತಾರೆ. ಆಮೇಲೆ ನಮಗಿರೋ ಮಾಹಿತಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ, ಮಾಯಸಂದ್ರ ಗ್ರಾಮ ಪಂಚಾಯತಿಯಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಇದನ್ನ ಅಳವಡಿಸಿದೀವಿ ಅಂತ ಬಂತು. ಅದು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಯಾರೋ ಗಿರೀಶ್ ಅನ್ನೋರು ಹೇಳಿದ್ರು ಇದು ನಮ್ಮಲ್ಲಿ ಇಲ್ಲ ಸರ್, ಇಲ್ಲಿ ಹಾಕಿಲ್ಲ, ಗ್ರಾಮ ಪಂಚಾಯತಿಲಿ ಕೇಳಿ ಅಂದ್ರು. ಗ್ರಾಮ ಪಂಚಾಯತಿ ಕಚೇರಿಗೆ ಹೋದಾಗ ಅಲ್ಲೂ ಇಲ್ಲ ಅಂತ ಹೇಳಿ ಈಗ ಏನ್ ಬಿಲ್ ಕಲೆಕ್ಟರ್ ಇದಾರೆ ಅವ್ರು ಕರ್ಕೊಂಡ್ಬಂದು ಇಲ್ಲ ಇಲ್ಲಿ ಇದೆ ಬನ್ನಿ ಅಂತ ಹೇಳಿ ತೋರಿಸಿದ್ರು. ನಾನು ಅದ್ರ ಮುಂದೆನೆ ನಿಂತಿದ್ದೀನಿ. ಈಗ ಎಲ್ಲಿದೆ ಆ ಪ್ಯಾನಲ್ ಹಾಕಿದಿರಲ್ಲ, ಸೋಲಾರ್ ಪ್ಯಾನಲ್ ಇದೆ, ಅದು ವಿಂಡ್ ಬಂದಾಗ ತಿರುಗುತ್ತೆ ಮಿಷಿನ್, ಅದಕ್ಕೆ ಏನ್ ಬೇಕು, ಮಳೆ ಕಂಡುಹಿಡಿಯೋದಕ್ಕೆ ಎಷ್ಟು ಸೆಂಟಿಮೀಟರ್ ಮಳೆ ಹುಯ್ತಾ ಇದೆ ಅನ್ನೋದನ್ನ
ನೋಡುವಂತ ದಾಖಲೆ ಏನ್ ಮಾಡುತ್ತಾ ಅದಕ್ಕೆ ನಾನು ಅದ್ರ ಮುಂದೆ ನಿಂತಿದ್ದೀನಿ. ಮಾಡಿ 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 ಬಂಧುಗಳೇ, ಇದು ನಮ್ಮ ವ್ಯವಸ್ಥೆ. ನಾನು ಯಾಕೆ ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೆ, ಇಲ್ಲ ಇದನ್ನ ಒಂದ್ ರೀತಿಯಾಗಿ ಕಂಡುಹಿಡಿಬೇಕು, ತೋರಿಸ್ಬೇಕು ಅಂತ ಹೇಳಿದ್ರೆ, ಇದನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ. RIಗಳು ಏನಿದ್ದಾರೆ, ಇಲ್ಲ ವಿಲೇಜ್ ಅಕೌಂಟೆಂಟ್ಗಳು ಇದನ್ನ ನಿರ್ವಹಣೆ ಮಾಡಬೇಕು. ಮತ್ತೆ ಇದು ಹೆಂಗಿದೆ ಅನ್ನೋದನ್ನ ಪರಿಶೀಲಿಸಿ ಏನ್ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಅಂತ ನಾವು ಹೇಳ್ತೀವಿ, ಅವ್ರ ಕಡೆಯಿಂದ ಇದು ಬಿಡುಗಡೆ ಆಗ್ಬೇಕಾಗಿರುವಂತದ್ದು. ಆದ್ರೆ ಇಲ್ಲಿ ಹಾಸ್ಯಾಸ್ಪದವಾಗಿ ಕಾಣ್ತಾ ಇರೋದೇನು ಅಂದ್ರೆ, ದಿಲೀಪ್ ಕುಮಾರ್ ಅನ್ನುವಂತ ವಿಲೇಜ್ ಅಕೌಂಟೆಂಟ್. ಅಣ್ಣ ಸುಮಾರು ಎಷ್ಟು ವರ್ಷ ಇಲ್ಲಿದ್ರು ಅವರು? ಮಾಯಣ್ಣ ಎಷ್ಟು ವರ್ಷ ಇದ್ರು ಅವರು? ಅಂದಾಜಾಗಿ ಹೇಳಿ, ಸುಮ್ನೆ ಇದಾಗ್ ಬೇಡ, ನಿಮ್ಗೆ ಗೊತ್ತಿರೋ ತರದ್ ಹೇಳಿ. ಯಾರು? ದಿಲೀಪ್ ಸರ್. ಒಂದು 5 ವರ್ಷ ಇರ್ಬೋದು. 5 ವರ್ಷ. ಸುಮಾರು 5 ವರ್ಷಗಳ ಕಾಲ ಮಾಯಸಂದ್ರ ಗ್ರಾಮ ಪಂಚಾಯಿತಿಯಲ್ಲೇ ಕಾರ್ಯನಿರ್ವಹಿಸಿದಂತಹ VA ದಿಲೀಪ್ ರವ್ರಿಗೆ ಇದಿರುವಂತ ಮಾಹಿತಿನೇ ಇಲ್ಲ. ಅಂದ್ರೆ ಯಾರೋ ಒಬ್ರು ಟೆಂಡರ್ ಕೊಟ್ಟಿರ್ತಾರೆ, ಅವನ್ನೆಲ್ಲೋ ರಾತ್ರಿ ಬಂದು ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಯಾರೋ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನಮಗ್ ಗೊತ್ತೇ ಇಲ್ಲ, ಇದಿದೆ ಅನ್ನೋದೇ ಗೊತ್ತಿಲ್ಲ. ಅಂದ್ರೆ 5 ವರ್ಷದಿಂದ ಯಾರನ್ನ ನಾವು ಕೇಳಬೇಕು? ಇದಕ್ಕೆ ಯಾರು ಹೊಣೆಗಾರರು? ನಾವು ಇದನ್ನ ಯಾಕೆ ಮಾತಾಡ್ತಾ ಇದೀವಿ, ಈ ವಿಚಾರಗಳನ್ನೆಲ್ಲ ಯಾಕೆ ಪ್ರಸ್ತಾಪ ಮಾಡ್ತಾ ಇದೀವಿ ಅಂದ್ರೆ, ಇದರಿಂದ ರೈತರಿಗಾಗ್ತಾ ಇರುವಂತ ಅನಾನುಕೂಲಗಳೇನು ಈ ಹೆಸರಿನಲ್ಲಿ. ಈಗ ನಾನು ಅವಾಗಲೇ ಹೇಳ್ದೆ, ಬೆಳೆ ವಿಮೆ ಮಾಡಿಸ್ಕೋತಾರೆ ಜನ. ರೈತರು ಬೆಳೆ ಹಾಳಾಯ್ತು ಅಂದಾಗ, ಇಲ್ಲ ನನಗೆ ವಿಮೆ ಮಾಡಿಸಿದ್ದೀನಿ, ನನಗೆ ಒಳ್ಳೆ ಹಣ ಅಟ್ಲೀಸ್ಟ್ ಅದು ಬೆಳೆ ಬೆಳೆದಾಗ 1,000 ರೂಪಾಯಿ ಬರುತ್ತೆ ಅಂದ್ರೆ ವಿಮೆಗೆ, ಬೆಳೆ ಹಾಳಾದಾಗ, ಬೆಳೆ ನಾಶ ಆದಾಗ ಕೊನೆ ಪಕ್ಷ 500-600 ರೂಪಾಯಿನಾದ್ರೂ ಬರುತ್ತೆ ಅನ್ನುವಂತ ಭರವಸೆ ಮತ್ತೆ ಆಸೆಯಲ್ಲಿ ಇರ್ತಾನೆ ರೈತ. ಆದ್ರೆ ಈ ರೀತಿಯಾಗಿ ಇದನ್ನೆಲ್ಲ ಮಾಡಿದ್ರು ಇದು ಯಾವ್ದು ಇದು ನನ್ನ ಪ್ರಕಾರ ಇದು ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ ಅಂತ ಕಾಣುತ್ತೆ. ಇದನ್ ಬಿಟ್ರೆ ಸುಮಾರು ಇನ್ನೊಂದು 10 ಕಿಲೋಮೀಟರ್ 12 ಕಿಲೋಮೀಟರ್ ದೂರದಲ್ಲಿ ಒಂದು ಹಾಕಿರ್ತಾರೆ, ಅದು ನನ್ನ ಪ್ರಕಾರ ಅದು ಇದೇ ರೀತಿಯಾಗೇ ಇರುತ್ತೆ. ಈ ಎರಡೂ ಕೆಲಸ ಮಾಡ್ಲಿಲ್ಲ ಅಂದ್ರೆ ಮೂರನೇದೆಲ್ಲೋ ಕೆಲಸ ಮಾಡ್ತಾ ಇದ್ರೆ, ಅಲ್ಲಿರೋ ಮಳೆ ಗುಣಮಟ್ಟವನ್ನ ತಿಳ್ಕೊಂಡು ರೈತರಿಗೆ ವಿಮೆ ಹಣವನ್ನ ಬಿಡುಗಡೆ ಮಾಡುವಂತ ಕೆಲಸಗಳು ನಡೀತಾ ಇರುವಂತದ್ದು. ಅವರೇ ಮಾಡ್ತಾ ಇದ್ದಾರೆ, ನೋಡೋಣ. ದಿಲೀಪ್ ಹೇಳಿ. ಈಗ ಅದೇನೆ, ಇದು ಏನು ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಏನಾಗಿದೆ ನಮ್ಮ ಹೋಬಳಿಯಿಂದ ಮಳೆ ರಿಪೋರ್ಟ್ ಕೊಡ್ತಿದ್ದು TB ಕ್ರಾಸ್ ಇಂದ ಸರ್. ನಾವ್ ಯಾವಾಗ್ಲೂ ಅಲ್ಲಿಂದ ರಿಪೋರ್ಟ್ ಅಲ್ಲಿ ನಾವು ಮೇಂಟೈನ್ ಮಾಡೋ ಮುಂಚೆಯಿಂದಲೇ ನಾವೀಗ 6 ವರ್ಷ ಇದ್ದೆ ಅಲ್ಲಿಂದ ಅಲ್ಲಿದೆ, ಅಲ್ಲಿ ರಿಪೋರ್ಟ್ ಕೊಡಬೇಕು ಅನ್ನೋ ನಮ್ಗೆ ಯಾವ್ದು ಇದೇ ಇಲ್ಲ ಸರ್ ಅಲ್ಲಿ. ಹಂಗಾಗಿ ನನಗೆ ಮಾಹಿತಿನೇ ಇಲ್ಲ. ಇವ್ರು ಇವತ್ತೇ ಹೇಳ್ತಿರೋದು, ಇವ್ರು ಇಷ್ಟು ವರ್ಷಕ್ಕೆ ಇವ್ರು ಪಂಚಾಯತ್ ಇವತ್ತೇ ಹೇಳ್ತಿರೋದು ಇನ್ಸ್ಟಾಲೇಷನ್ ಮಾಡಿದಾರೆ ಅಂತ. ಯಾರು ಇನ್ಸ್ಟಾಲೇಷನ್ ಮಾಡೋರು ಏನು ಅಂತಾನೆ ಮಾಹಿತಿ ಇಲ್ಲ ಸರ್. ಈಗ ನನ್ಗೆ ಇನ್ನೊಂದು ಮಾಹಿತಿ ಆಯ್ತು. ಈಗ ನೀವು ಮಳೆದನ್ನ TB ಕ್ರಾಸ್ ಅಲ್ಲಿಂದ ಕೊಡ್ತಿದ್ದೇನೆ ಅಂತೀರಾ. ಈಗ ಇಲ್ಲಿಂದ ಈಗ ಒಂದ್ ನಿಮಿಷ, ದೊಡ್ಡ ಶೆಟ್ಟಿಕೆರೆಯಿಂದ TB ಕ್ರಾಸ್ಗೆ ಎಷ್ಟು ಕಿಲೋಮೀಟರ್? 5 ಕಿಲೋ. ಸರಿ, ಅದು ಬಿಟ್ರೆ ಈಗ ಇನ್ನೆಲ್ಲಿದೆ ನಿಮ್ಮ ಮಳೆ ಪಾಪನ ನಿಮ್ಮ ವ್ಯಾಪ್ತಿಗೆ ಒಳಪಡುವಂತದ್ದು? ಇನ್ನೆಲ್ಲೂ ಇಲ್ಲ. ಎಷ್ಟು ಗ್ರಾಮಗಳು ಬರ್ತವೆ? ಈಗ ನಿಮ್ಮ ಇದಕ್ಕೆ ನೀವ್ ಹೇಳ್ತಾ ಇರುವಂತದ್ದು ಅದು ಮಾಯಸಂದ್ರ ಗ್ರಾಮ ಪಂಚಾಯತಿಗೂ ಬರಲ್ಲ ಅಲ್ವಾ? ಅದಂಗಾದ್ರೆ ಅದು ಬೇರೆ ಪಂಚಾಯತಿ. ಆದ್ರೂ ದೊಡ್ಡಶೆಟ್ಕೆರೆಗೂ ಇಷ್ಟೇ ಮಳೆ ಆಗಿರ್ಬೋದು ಅನ್ನೋ ಅಂದಾಜನ್ನ ಅಲ್ಲಿಂದಾನೇ ಮಾಡಿಸ್ತೀರಾ? ಈಗ ಆ ಹೋಬ್ಳಿನೇ ಬೇರೆ ಆಗ್ಬಿಡಲ್ವಾ? ಅದು ಮಾಯಸಂದ್ರ ಹೋಬ್ಳಿಗೆ ಬರುತ್ತಾ? ಸರಿ, ಎಷ್ಟು ಗ್ರಾಮಗಳು ಬರ್ತವೆ? ಸರಿ ಆಯ್ತು. ಇವಾಗ ಒಂದ್ ಕೆಲಸ ಮಾಡಿ, ನಿಮ್ದು ಕೊನೆ ಬಾರ್ಡ್ರು ಯಾವ್ದು? ನಿಮ್ಮ ಹಳ್ಳಿ ಕೊನೆ ಬಾರ್ಡ್ರು ಯಾವ್ದು? ಅದು ಅಲ್ಲಿಂದ TBಗೆ ಎಷ್ಟು ಕಿಲೋಮೀಟರ್? DN ಪುರ ಕಾವಲಿಂದ 4 to 5 ಆಗುತ್ತೆ. ಇಲ್ಲಿರೋ ಸರೌಂಡಿಂಗ್ ಎಲ್ಲ 7 ಗ್ರಾಮನೂ ಸೇರಿದ್ರು ಮಿನಿಮಮ್ ಅಷ್ಟೇ ಬರುತ್ತಾ? 5 to 6 ಕಿಲೋಮೀಟರ್. ಈಗ ಅದು ಕೆಲಸ ಮಾಡ್ತಾ ಇದೆಯಾ? ಅದು ನಡೀತಾ ಇದೆಯಾ ಅದು? ಸರಿ ಆಯ್ತು, ನೋಡೋಣ, ಅದನ್ನ ಚೆಕ್ ಮಾಡ್ತೀವಿ. ಹಂಗಾದ್ರೆ ಇದು ವರ್ಕು ಆಗ್ತಾ ಇಲ್ಲ, ಸುಮ್ನೆ ನಾಮಕಾವಸ್ಥೆಗೆ ಹಾಕಿದ್ದಾರೆ ಅಂತ ನೀವ್ ಅಂತ ಇರೋದು ಇಲ್ಲಿರೋದು? ಈಗ ನಿಮ್ಗೆ ಇದು ಬಂದಿದೆ ಅನ್ನೋದೇ ಗೊತ್ತಿಲ್ವಾ? ಸರಿ ಬಂಧುಗಳೇ, ಈಗ ಯಾರು ಇದನ್ನ ನಿರ್ವಹಣೆ ಮಾಡ್ತಾ ಇದ್ರೆ ಅಥವಾ ಯಾರ್ಯಾರು ಲೆಕ್ಕ ಕೊಡಬೇಕು ಅವರೇ ಹೇಳಿರುವಂತದ್ದು. ಇದಿರುವಂತದ್ದೇ ನಮಗೆ ಮಾಹಿತಿ ಇಲ್ಲ. ಅಂದ್ರೆ ಈಗ ಸರ್ಕಾರಕ್ಕೆ ಯಾವುದೋ ಒಂದು ಟೆಂಡರ್ ಮುಖಾಂತರ ಇಡೀ ರಾಜ್ಯದಲ್ಲಿ 6,000 ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿದೀವಿ ಅಂತ ಹೇಳಿರೋರು ಅವ್ರು ಇಷ್ಟ ಬಂದಂಗೆ ಎಲ್ಲ ಒಂದ್ ಕಡೆ ಹಾಕೊಂಡು ಹೋಗಿ ಹಣವನ್ನ ಬಿಡುಗಡೆ ಮಾಡಿಸ್ಕೊಂಡಿರುವಂತದ್ದು ಕಂಡು ಬರುತ್ತಾ ಇದೆ ಮೇಲ್ನೋಟಕ್ಕೆ. ಯಾಕೆಂದ್ರೆ
ಈಗ ಇದು ಇಲ್ಲಿ ಸಂಬಂಧಪಟ್ಟವ್ರು ಇಲ್ಲಿ ಬಂದು ಮಾಪನ ಮಾಡಿ ಈ ಗ್ರಾಮದಲ್ಲಿ ಇಷ್ಟು ಮಳೆ ಉಯ್ದಿದೆ ಅಂತ ಹೇಳ್ಬೇಕು ಅಂದ್ರೆ ಇಲ್ಲಿಂದ 4.5 ಕಿಲೋಮೀಟರ್ ದೂರದಲ್ಲಿರುವಂತಹ ಮಳೆ ಮಾಪನ ಕೇಂದ್ರಕ್ಕೆ ಹೋಗಿ ಅಲ್ಲಿರುವಂತದನ್ನ ತಗೊಂಡು ವರದಿ ಕೊಡ್ತಾ ಇರುವಂತಹ ವ್ಯವಸ್ಥೆ ಇತ್ತು ಅಂತ ಹೇಳಿ ವಿಲೇಜ್ ಅಕೌಂಟೆಂಟ್ ದಿಲೀಪ್ ಕುಮಾರ್ ಅವರು ನಮ್ಗೆ ಹೇಳ್ತಾ ಇದ್ದಾರೆ. ಈಗ ನೀವೆಲ್ಲ ಲೈವ್ ಅಲ್ಲೂ ಕೇಳಿಸ್ಕೊಂಡ್ರೆ ಅವ್ರು ಮಾತಾಡಿದ್ದು. ಅಂದ್ರೆ ಇವಾಗ ಇದ್ರ ದೊಡ್ಡ ಮಟ್ಟದ ಹಗರಣ. ಇದರಲ್ಲಿ ಯಾರ್ಯಾರಿಗೆ ಸರ್ಕಾರದಿಂದ ಟೆಂಡರ್ ಹೋಗಿತ್ತು, ಏನಾಗಿದೆ, ಇದನ್ನ ಲೋಕಾಯುಕ್ತರು ದಯಮಾಡಿ ಇವತ್ತು ರಾಜ್ಯದಲ್ಲಿ ನಿನ್ನೆಯಿಂದ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ, ಯಾವ್ಯಾವ ಅಭಿವೃದ್ಧಿ ನಿಗಮ ಮಂಡಳಿಗಳಿದಾವೆ ಇವೆಲ್ಲ ಒಂದು ಬಿಳಿ ಆನೆ ಇದ್ದಂತೆ ನಾವು ಇದನ್ನ ಸಾಕಿ 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 ಸುಸ್ತಾಗ್ತಾ ಇದ್ದೀವಿ. ಯಾವ್ಯಾವ ರಾಜಕಾರಣಿಗಳಿಗೆ ಅದೊಂಥರ ಆಶ್ರಯ ತಾಣವಾಗಿದೆ. ಯಾವ್ಯಾವ ರಾಜಕಾರಣಿಗಳಿಗೆ ಅಧಿಕಾರ ಸಿಗಲ್ವೋ, ಮಿನಿಸ್ಟ್ರಿಗಿರಿ ಸಿಗಲ್ವೋ ಅಂತವ್ರನ್ನ ಒಂದು ಅಧ್ಯಕ್ಷರು ಮಾಡೋದು, ಅಲ್ಲಿ ಕೂರಿಸೋದು. ಅವರು ಬಿಳಿ ಆನೆ ತರ ನಾವು ಎಷ್ಟು ಹಾಕ್ಬೇಕು, ಆನೆ ಸಾಕೋದಕ್ಕೆ ಎಷ್ಟು ಖರ್ಚಾಗುತ್ತೆ ಆ ರೀತಿಯಾಗಿ ಹಣವನ್ನ, ರಾಜ್ಯದ ಜನರ ತೆರಿಗೆ ಹಣವನ್ನ ಈ ರೀತಿ ನಾವು ರಾಜಕಾರಣಿಗಳನ್ನ ಸಾಕೋದಕ್ಕೆ, ಆಡಳಿತಕ್ಕೆ ಬರುವಂತ ಆಡಳಿತ ಪಕ್ಷದ ನಾಯಕರುಗಳನ್ನ ಸಾಕೋದಕ್ಕೆ ನಮ್ಮ ತೆರಿಗೆ ಹಣ ಪೋಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇದೂ ಅಷ್ಟೇ. ಅದೇ ರೀತಿಯಾಗಿ ಯಾರೋ ಒಬ್ಬ ಬಂದು ಕೂತಿರ್ತಾನೆ ಆ ಮಂಡಳಿಗೆ, ಅವನ ಕಡೆಯಿಂದ ಒಂದು ಟೆಂಡರ್ ಮಾಡಿಸ್ಬೇಕು, ಟೆಂಡರ್ ಮಾಡಿಸಿ ಹೋಗಪ್ಪ ನೀನ್ ರಾಜ್ಯಾದ್ಯಂತ ಹಾಕಂಬ ಅಂತ ಹೇಳಿರ್ತಾರೆ. ಆ ನಿಟ್ಟಿನಲ್ಲಿ ಹಾಕಿರುವಂತ ವ್ಯವಸ್ಥೆ ಅಂತ ಕಾಣುತ್ತಿದ್ದು. ಹಾಗಾಗಿ ಇದನ್ನ ಮೇಂಟೈನ್ ಮಾಡ್ತಾ ಇಲ್ಲ. ಆ ಪ್ಯಾನಲ್ ಹೊಡೆದಾಗೆ ಸುಮಾರು ವರ್ಷ ಆಗೋಗಿರ್ಬೇಕು. ಗೊತ್ತೇ ಇಲ್ವಲ್ಲ, ಇದಿದೆ ಅನ್ನೋದೇ ಗೊತ್ತಿಲ್ವಲ್ಲ. ದಯಮಾಡಿ ರಾಜ್ಯದ ಜನ, ಈ ಗ್ರಾಮದವರು, ಪಾಪ ನಾನು ಹೇಳ್ತಾ ಇದ್ದೀನಿ, ದೊಡ್ಡಶೆಟ್ಕೆರೆ ಗ್ರಾಮದವರು ಅಟ್ಲೀಸ್ಟ್ ಇದೇನೋ ಹಾಕಿದ್ದಾರೆ, ಇದೇನು ಅನ್ನೋದನ್ನಾದ್ರೂ ಕೇಳಿ ನಿಮ್ಮ ಗ್ರಾಮ ಪಂಚಾಯತಿ ಅವ್ರ ಹತ್ರ ಮಾತಾಡಿ, ಏನಣ್ಣ ಇದು ನಮ್ಮೂರಿಗೆ ಏನೋ ತಂದಾಕ್ಬಿಟ್ಟಿದ್ದೀರಲ್ಲ, ಏನಿದು ಅನ್ನೋದನ್ನಾದ್ರೂ ಕೇಳಿದ್ದಿದ್ರೆ ಅಟ್ಲೀಸ್ಟ್ ಇದರಿಂದ ನಿಮಗೂ ಅನುಕೂಲ ಆಗ್ತಿತ್ತು. ನಿಮ್ಮ ಊರಲ್ಲಿ ಏನು ಮಳೆ ಬರುತ್ತೆ, ಎಷ್ಟು ಸೆಂಟಿಮೀಟರ್ ಮಳೆ ಬಿದ್ದಿದೆ, ನೀವು ಮಳೆಯಿಂದ ಎಷ್ಟು ಬೆಳೆಯನ್ನ ಹಾಳು ಮಾಡ್ಕೊಂಡಿದ್ದೀರಾ, ಅದ್ರ ತಕ್ಕನಾಗಾದ್ರೂ ನಿಮಗೆ ಹಣ ಸಿಕ್ತಿತ್ತು ಅನ್ನುವಂಥ ವಿಚಾರ. ದಯಮಾಡಿ ನಿಮ್ಮ ಗ್ರಾಮದಲ್ಲಿ ಇವತ್ತಿಂದಾದ್ರೂ ನೋಡ್ಕೊಳ್ಳಿ. ಈ ರೀತಿಯಾದಂತಹ ಮಳೆ ಮಾಪನದ ವ್ಯವಸ್ಥೆ ಎಲ್ಲಾದ್ರೂ ಮಾಡಿದ್ರೆ ಅದು ಕಾರ್ಯನಿರ್ವಹಿಸ್ತಾ ಇದೆಯೋ ಇಲ್ವೋ ಅನ್ನೋದನ್ನ ತಿಳ್ಕೊಂಡು ಗ್ರಾಮ ಪಂಚಾಯತಿ ಅವ್ರಿಗೆ ತಿಳಿಸಿ, ನೋಡಪ್ಪ ನಮ್ಮೂರಲ್ಲಿ ಈ ತರದೊಂದು ಮಿಷಿನ್ ಇದೆ ನೋಡಿ, ಇದು ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅನ್ನೋದನ್ನ ನೋಡಿ ಅಂತೇಳಿ. ಇದು ಇವತ್ತಿನಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಇರುವಂತಹ ಗ್ರಾಮ ಪಂಚಾಯತಿಗಳಲ್ಲಿ ಈ ಅಭಿಯಾನವನ್ನ ಪ್ರಾರಂಭ ಮಾಡ್ತಾ ಇದೀವಿ. ಇದು ಮೊದಲನೇದಾಗಿ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯತಿಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಇದನ್ನ ರಾಜ್ಯಾದ್ಯಂತ ಮಾಡಿ ಎಷ್ಟು ಇದರಲ್ಲಿ ಲೂಟಿಯಾಗಿದೆ, ರಾಜ್ಯ ಸರ್ಕಾರಕ್ಕೆ ಎಷ್ಟು ಬೊಕ್ಕಸ ಹಾಳಾಗಿದೆ, ನಷ್ಟ ಆಗಿದೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ವಿಸ್ತೃತವಾಗಿ ತಿಳಿಸ್ತಾ ಹೋಗ್ತೀವಿ. ನಮಸ್ಕಾರ.